ನಮಸ್ತೆ, ಜೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ದಿನನಿತ್ಯ ನಿಮ್ಮ ಅಡುಗೆ ಮನೆಯಲ್ಲಿ ಬಳಕೆಯಾಗುವ ಅಡುಗೆ ಎಣ್ಣೆ ನಿಜಕ್ಕೂ ಶುದ್ಧವಾಗಿದೆಯೇ? ಕಡಿಮೆ ಬೆಲೆಗೆ ಸಿಗುತ್ತದೆ ಎಂಬ ಕಾರಣಕ್ಕೆ ಲೂಸ್ ಅಡುಗೆ ಎಣ್ಣೆ ಖರೀದಿಸುತ್ತಿದ್ದೀರಾ? ಹಾಗಿದ್ದರೆ ಈ ಕೂಡಲೇ ಎಚ್ಚೆತ್ತುಕೊಳ್ಳಿ. ಅಡುಗೆ ಎಣ್ಣೆಯ ಗುಣಮಟ್ಟ, ಕಲಬೆರಕೆ ಹಾಗೂ ಬಳಸಿದ ಎಣ್ಣೆಯನ್ನು ಮರುಬಳಕೆ ಮಾಡುವುದರಿಂದ ಉಂಟಾಗಬಹುದಾದ ಆರೋಗ್ಯದ ಅಪಾಯಗಳ ಕುರಿತು ಡಾಕ್ಟರ್ ಶರತ್ ಕುಲಕರ್ಣಿ ಅವರು ಉಪಯುಕ್ತ ಮಾಹಿತಿಯನ್ನು ನೀಡಿದ್ದಾರೆ. ಸಂಪೂರ್ಣ ಮಾಹಿತಿ ತಿಳಿಯಲು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಶರತ್ ಕುಲಕರ್ಣಿ. ರೀಯೂಸ್ ಮಾಡೋದ್ರಿಂದ ನಾವು ಅಡಿಗೆಗೆ ಬಳಸುವಂಥ ಎಣ್ಣೆ ಏನಿದೆ, ಒಂದು ಸರಿ ಅದರಲ್ಲಿ ಏನಾದರೂ ಕರೆದ್ಬಿಟ್ಟು ಅಥವಾ ಅದನ್ನು ಬಿಸಿ ಮಾಡಿ ತಿರ್ಗಾ ಮತ್ತೆ ಅದನ್ನು ಯೂಸ್ ಮಾಡುವಂಥದ್ದು, ತಿರ್ಗಾ ಮತ್ತೆ ಅದನ್ನು ಯೂಸ್ ಮಾಡುವಂಥದ್ದು, ಸ್ವಲ್ಪ ಉಳ್ಕೊಂಡಿರುತ್ತೆ ಮತ್ತೆ ಅದನ್ನು ಟಾಪ್ ಅಪ್ ಮಾಡಿಬಿಟ್ಟು ಮತ್ತೆ ತಿರ್ಗಾ ಅದರಲ್ಲಿ ಯಾವುದೋ ಆಹಾರ ಒಂದು ಪದಾರ್ಥವನ್ನು ಕರಿಯುವಂಥದ್ದು. ಇದನ್ನು ಮಾಡೋದ್ರಿಂದ, ಈ ರೀತಿ ಎಣ್ಣೆನ ಪದೇ ಪದೇ ಬಿಸಿ ಮಾಡಿ ಫ್ರೈ ಮಾಡಿ ಬಳಸೋದ್ರಿಂದ ಆಗುವಂತಹ ಸನ್ನಿವೇಶಗಳು, ಆಗುವಂಥ ಸೈಡ್ ಎಫೆಕ್ಟ್ಸ್ಗಳಿರ್ಬೋದು, ಅಡ್ಡ ಪರಿಣಾಮಗಳು ಅಥವಾ ಆಗುವಂತಹ ಹಾನಿಕಾರಕ ತೊಂದರೆಗಳ ಬಗ್ಗೆ ತುಂಬ ವರ್ಷಗಳಿಂದ ಚರ್ಚೆ ಆಗ್ತಾನೇ ಇದೆ. ಈ ತೊಂದರೆಗಳು ಏನಪ್ಪ ಅಂತ ಹೇಳಿದರೆ, ಒಂದು ಮಿದುಳಿಗೆ ಸಂಬಂಧಪಟ್ಟಂಥದ್ದಿರ್ಬೋದು, ಮುಖ್ಯವಾಗಿ ಕಾರ್ಡಿಯಾಕ್ ಏಲ್ಮೆಂಟ್ಸ್, ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಾಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಇನ್ಫ್ಲಮೇಟರಿ ಚೇಂಜಸ್ ತುಂಬ ಆಗುತ್ತೆ ದೇಹದಲ್ಲಿ. ಅದೇ ರೀತಿ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಮತ್ತು ಕ್ಯಾನ್ಸರ್ನಂತಹ ಕಾಯಿಲೆ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಇದ್ರ ಜೊತೆನೇ ಡಯಾಬಿಟಿಸ್ ಮೆಲೈಟಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು ಅಥವಾ ಬೊಜ್ಜು, ಇದೆಲ್ಲ ಕೂಡ ಬರುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ. ಇನ್ನು ಮತ್ತೊಂದು ಎಚ್ಚೆತ್ತುಕೊಳ್ಳುವಂತಹ ವಿಚಾರ ಏನಪ್ಪ ಅಂತ ಹೇಳಿದರೆ, ಆಹಾರ ಸುರಕ್ಷತಾ ಇಲಾಖೆಯಿಂದ ಎಲ್ಲೆಲ್ಲಿ ಈ ಅಡುಗೆ ಎಣ್ಣೆ ಏನಿದೆ, ಅಡುಗೆ ಎಣ್ಣೆನ ಲೂಸ್ ಆಗಿ ಮಾರುವಂಥದ್ದು ಇರಲಿ ಅಥವಾ ಲೇಬಲ್ ಇಲ್ಲದೆ ಮಾರುವಂಥದ್ದು, ಸ್ವಲ್ಪ ಕಡಿಮೆ ಬೆಲೆಗೆ ಮಾರುವಂಥದ್ದು. ಇವಾಗ ಲೇಬಲ್ ಇದೆ, ಮೇಲ್ಗಡೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ, ಮೇಲ್ಗಡೆ ಎಲ್ಲ ಡೀಟೇಲ್ಸ್ ಇದೆ, ಎಕ್ಸ್ಪೈರಿ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಇದೆ, ಯಾರೇ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಎಲ್ಲ ಇದ್ರೂ ಕೂಡ ಅದರಲ್ಲಿ ಕಲಬೆರಕೆಯ ಸಂಶಯ ಬರುವಂತಹ ಒಂದು ದಿನಗಳಲ್ಲಿ ಯಾವುದೂ ಡೀಟೇಲ್ಸ್ ಇಲ್ಲದೇನೆ ಈ ರೀತಿಯಾದಂತಹ ಒಂದು ಅಡುಗೆ ಎಣ್ಣೆ ಸೇಲ್ ಆಗ್ತಿರೋದು ಆಹಾರ ಸುರಕ್ಷತಾ ಇಲಾಖೆ ಏನಿದೆ ಅವರ ಗಮನಕ್ಕೆ ಬಂದಿರೋದು. ಅದಲ್ಲದೆ ಇಂತಹ ಒಂದು ಎಣ್ಣೆಯಲ್ಲಿ ಬೇರೆ ಅಗ್ಗದ ಎಣ್ಣೆ ಅಥವಾ ಕಲಬೆರಕೆ ಆಗಿರುವಂಥದ್ದು ಕೂಡ ಪತ್ತೆ ಆಗಿರುವುದು ಕಾಣಿಸಿಕೊಂಡಿದೆ. ಸೊ ಈ ನಿಟ್ಟಿನಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ಲೇಬಲ್ ಇಲ್ಲದೆ ಇರುವಂಥ ಎಣ್ಣೆ ಇರ್ಬೋದು ಅಥವಾ ಅದ್ರ ಮೇಲೆ ಡೀಟೇಲ್ಸ್ ಇಲ್ಲದೆ ಇರುವಂಥ ಎಣ್ಣೆ, ಯೂಶ್ವಲಿ ಲೂಸ್ ಆಗಿ ಕೊಡುವಂಥದ್ದು ಎಣ್ಣೆ ಇರ್ಬೋದು. ಲೂಸ್ ಆಗಿ ಕೊಡುವಂಥದ್ದು ಅಂತ ಮಾತ್ರ ಅಲ್ಲ, ಎಲ್ಲಿ ಡೀಟೇಲ್ಸ್ಗಳಿಲ್ಲ ನೋಡಿ. ಇವಾಗ ಡೀಟೇಲ್ಸ್ ಇದೆ ಅಂತ ಹೇಳಿದರೆ ಅವರು ರೆಸ್ಪಾನ್ಸಿಬಲ್ ಆಗ್ತಾರೆ, ಅಲ್ಲಿ ಹೋಗಿ ಅವ್ರನ್ನ ವಿಚಾರಿಸ್ಬೋದು. ಡೀಟೇಲ್ಸೇ ಇಲ್ಲ ಅಂತ ಹೇಳಿದರೆ ಅಲ್ಲಿ ವಿಚಾರಿಸ್ಲಿಕ್ಕೆ ಆಗಲ್ಲ. ಸೊ ಅಂತಹ ಒಂದು ಎಣ್ಣೆನ ಬಳಸಿ, ಕಡಿಮೆ ಬೆಲೆಗೆ ಅವ್ರು ಯೂಶ್ವಲಿ ಕೊಡ್ತಾ ಇರ್ತಾರೆ, ಅದನ್ನು ಬಳಸಿಬಿಟ್ಟು ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮ ಬೀಳುವಂಥದ್ದು. ಸಿಂಪಲ್ ಆಗಿ ಡೈಲಿ ಗಂಭೀರ ಪರಿಣಾಮ ಏನು ಬೀರುತ್ತಪ್ಪ ಅಂತ ಹೇಳಿದರೆ, ಒಂದು ಅವರಿಗೆ ಗಟ್ ಹೆಲ್ತ್ ಏನಿದೆ, ಅವರ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಏನಿರುತ್ತೆ ಅದು ಕೂಡ ಹಾಳಾಗ್ಬಿಡುತ್ತೆ. ಅವರಿಗೆ ಈ ಮಲಬದ್ಧತೆ ಆಗ್ಬೋದು ಅಥವಾ ಲೂಸ್ ಮೋಷನ್ ಆಗ್ಬೋದು ಅಥವಾ ಹೊಟ್ಟೆ ಉಬ್ಬರ ಬಂದಂಗೆ ಆಗ್ಬೋದು, ಎಲ್ಲ ಕೂಡ ಆಗ್ತಾ ಇರುತ್ತೆ. ಎದೆ ಉರಿ ಬಂದಂಗೆ ಆಗ್ಬೋದು, ಲೆಥಾರ್ಜಿ ಅಂತ ಏನು ಹೇಳ್ತೀವಿ ಇದಾಗ್ಬೋದು, ಎಲ್ಲ ಕೂಡ ಆಗ್ತಾ ಇರುತ್ತೆ. ಇನ್ನು ಲಾಂಗರ್ ರನ್ನಲ್ಲಿ ನಾನು ಆವಾಗಲೇ ಹೇಳಿದೆ ಏನೇನು ಸಮಸ್ಯೆಗಳಾಗುತ್ತೆ. ಪದೇ ಪದೇ ರಿಯೂಸ್ ಮಾಡೋದ್ರಿಂದ ಎಣ್ಣೆ ಏನೇನಾಗುತ್ತೆ ಅದೇ ಸಮಸ್ಯೆ ಈ ಕಲಬೆರಕೆ ಎಣ್ಣೆಯಲ್ಲೂ ಕೂಡ ಖಂಡಿತವಾಗ್ಲೂ ಆಗುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ. ಸೊ ಈಗೇನು ಎಲ್ಲ ರೇಡ್ ಮಾಡಿಬಿಟ್ಟು ಎಲ್ಲೆಲ್ಲಿ ಈ ರೀತಿಯಾದಂಥ ಕಲಬೆರಕೆ ಇರುವಂಥ ಎಣ್ಣೆನ ಸೀಸ್ ಮಾಡ್ತಾ ಇದ್ದಾರೆ ಅಥವಾ ಮಾಡುವಂಥ ಒಂದು ಪ್ಲಾನಿಂಗನ್ನು ಏನು ಮಾಡ್ತಾ ಇದ್ದಾರೆ, ಇದು ಡೆಫಿನೆಟ್ಲಿ ನಮಗೆ ಬೇಕಾಗಿರುವಂಥದ್ದು. ಇದನ್ನು ಮಾಡಲಿಲ್ಲ ಅಂತ ಹೇಳಿದರೆ ನಮ್ಮ ಸೊಸೈಟಿಯಲ್ಲಿ ಹಲವಾರು ಜನರಿಗೆ ಈ ರೀತಿಯಾದಂಥ ಕಲಬೆರಕೆ ಎಣ್ಣೆ ಇರ್ಬೋದು ಅಥವಾ ಕಡಿಮೆ ಗುಣಮಟ್ಟದ ಎಣ್ಣೆ, ಆಹಾರದ ಎಣ್ಣೆ ಏನಿದೆ, ಅಡುಗೆ ಎಣ್ಣೆ ಏನಿದೆ, ಅದರಿಂದ ತುಂಬ ಅಡ್ಡ ಪರಿಣಾಮಗಳು ಆಗುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಮತ್ತೊಂದು ಉಪಯುಕ್ತ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಜೆಟಿವಿ ಡಿಜಿಟಲ್. ನಮಸ್ಕಾರ. ಇನ್ನಷ್ಟು ಉಪಯುಕ್ತ ಸುದ್ದಿಗಳಿಗಾಗಿ ನಮ್ಮ ಜೆಟಿವಿ ಡಿಜಿಟಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಜಾಹೀರಾತಿಗಾಗಿ ಈ ನಂಬರ್ಗೆ ಸಂಪರ್ಕಿಸಿ.